ನಮಸ್ಕಾರ ಸ್ನೇಹಿತರೆ. ಏನೇನೋ ಮಾತಾಡ್ತಿದ್ದಾರಲ್ಲ, ಸನಾತನ ಧರ್ಮವನ್ನು ನಾಶ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅಂತ. ಸೊ ಸನಾತನ ಧರ್ಮ ನಾಶ ಮಾಡಬೇಕು ಅಂದರೆ ಜನಸಂಖ್ಯೆನೇ ನಾಶ ಮಾಡಬೇಕು. ಯಾಕೆಂದರೆ ಮನುಷ್ಯ ನೆಮ್ಮದಿಯಾಗಿ ಶಾಂತಿಯಿಂದ ಸುಖವಾಗಿ ಬದುಕೋಕ್ಕೋಸ್ಕರ ಆಯಾಯ ಸ್ಥಳದಲ್ಲಿ ವಾತಾವರಣಕ್ಕೆ ತಕ್ಕಂತೆ ಧರ್ಮಗಳು ಹುಟ್ಟಿರ್ತವೆ. ಯಾವ ಧರ್ಮ ಶ್ರೇಷ್ಠ, ಯಾವ ಧರ್ಮ ಕೀಳು ಅನ್ನತಕ್ಕಂಥದ್ದು ಮಾತಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸೊ ಆ ಥರ ನಾವು ಮಾತಾಡೋಕ್ಕೆ ಹೋದರೆ ಹಿಮಾಲಯ ಪರ್ವತ ಗ್ರೇಟೋ, ಈ ಕಡೆ ಸೌತ್ ಇಂಡಿಯಾ ಸರಿ ಇಲ್ಲ ಅನ್ನಂಗಾಯ್ತದೆ, ಅಮೇರಿಕಾ ಗ್ರೇಟೋ, ಚೈನಾ ಸರಿ ಇಲ್ಲ ಅನ್ನಂಗಾಗುತ್ತೆ, ರಷ್ಯಾ ಗ್ರೇಟೋ, ಇನ್ನೊಂದು ಕಂಟ್ರಿ ಸರಿ ಇಲ್ಲ. ಯಾಕಂದರೆ ಪ್ರಕೃತಿನಲ್ಲಿ, ಸೃಷ್ಟಿಯಲ್ಲಿ ವಾತಾವರಣಕ್ಕೆ ತಕ್ಕಂಥ ಜನಗಳ ಮನೋಭಾವನೆ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಿದ್ದೆ. ನಮ್ಮ ಭವ್ಯ ಭಾರತದಲ್ಲಿ ಸನಾತನ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಬೇಕಾದಷ್ಟು ಗ್ರಂಥಗಳು ಬಂದಿದೆ. ನಾನು ಹಾಗೆ ನೋಡ್ತಾ ಇರ್ಬೇಕಾದ್ರೆ ಈ ನೋಡಿ, ಈ ಒಂದು ಪುಸ್ತಕ ಸಿಕ್ತು ನನಗೆ, ಹಿಂದೂ ಧರ್ಮ ದರ್ಶನ ಅಂತ. H.J. ರಾಮಯ್ಯಂಗಾರ್ ಅವರು ಬರೆದಿರೋದು 40 ವರ್ಷಗಳ ಹಿಂದೆ. ಇದು ಹಿಂದೂ ಧರ್ಮದಲ್ಲಿ ಹೇಗೆ ಆಚರಣೆಗಳಿದ್ದು, ಅದರಿಂದ ಎಷ್ಟು ಜನ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ರು, ಹಿಂದೂ ಧರ್ಮದ ತತ್ವಗಳು ಹಳ್ಳಿಗಳಲ್ಲೂ ಕೂಡ ಸಿಟಿನಲ್ಲೂ ಕೂಡ ಜನಗಳು ಹೇಗೆ ಫಾಲೋ ಮಾಡ್ತಾ ಇದ್ರು, ಅನುಸರಿಸ್ತಾ ಇರೋದ್ರ ಬಗ್ಗೆ ವಿವರವಾಗಿ ಇವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೆಲವಾರು ತುಣುಕುಗಳನ್ನು ಮಾತ್ರ ನಿಮ್ಗೆ ಹೇಳ್ತೀನಿ, ಜನ ಹೇಗಿದ್ರು ಅಂತ. ಇದರಲ್ಲಿ ಯಾವುದೇ ಕಾಪಿರೈಟ್ ಬರಲ್ಲ. ಯಾಕೆಂದರೆ ಹಿಂದೂ ಧರ್ಮದ ಶ್ರೇಷ್ಠತೆ ಅದು. ವಸುದೇವ ಕುಟುಂಬಕಂ ಅಂತ ಕರಿತೀವಿ, ಸರ್ವೇ ಜನ ಸುಖಿನೋ ಭವತು ಅಂತ ಹೇಳ್ತೀವಿ ನಾವು. ಎಲ್ಲರೂ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಈ ಸೃಷ್ಟಿನೇ ಒಂದು ಕುಟುಂಬ ಅಂತ ಕರಿತೀವಿ. ಸೊ ಭಗವದ್ಗೀತೆಗೆ ಕಾಪಿರೈಟ್ ಇದೆಯಾ? ರಾಮಾಯಣಕ್ಕೆ, ಮಹಾಭಾರತಕ್ಕೆ, ಅಷ್ಟವಕ್ರ ಗೀತೆಗೆ, ಪ್ರತಿಯೊಂದು ಶ್ರೇಷ್ಠವಾದ ಗ್ರಂಥಗಳಿಗೆ, ಉಪನಿಷತ್ತುಗಳಿಗೆ, ಆಗಮಗಳು, ಶಾಸ್ತ್ರಗಳು ಬೇಕಾದಷ್ಟಿದೆ. ಅವೆಲ್ಲದಕ್ಕೂ ಕಾಪಿರೈಟ್ ಇದೆಯಾ? ಕೃಷ್ಣ ಕಾಪಿರೈಟ್ ಮಾಡ್ಕೊಂಡಿದ್ದಾನ? ರಾಮ ಕಾಪಿರೈಟ್ ಮಾಡ್ಕೊಂಡಿದ್ದಾನ? ಯಾವ ದೇವರು ಜ್ಞಾನವನ್ನು ಕಾಪಿರೈಟ್ ಮಾಡ್ಕೊಂಡಿಲ್ಲ. ಎಷ್ಟು ಜ್ಞಾನ ಪ್ರಸಾರ ಆಗುತ್ತೋ ಅಷ್ಟು ಶ್ರೇಷ್ಠತೆ ಬರುತ್ತೆ. ಎಷ್ಟಾಗಿ ಹೆಂಗಿದೆ ಅಂದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಗುರುಗಳಾಗಿ ಫೇಮಸ್ ಆಗಿ ಜ್ಞಾನವನ್ನು ಇಂಟಲೆಕ್ಚುವಲ್ ರೈಟ್ಸ್ ಅಂತ ಕಾಪಿರೈಟ್ ಮಾಡ್ಕೊತಾರೆ. ಇದಕ್ಕೊಂದು ದೃಷ್ಟಾಂತ ಹೇಳ್ತೀನಿ. ಯಾಕಂದರೆ ಹಿಂದೂ ಧರ್ಮ ಎಷ್ಟೊಂದು ವಿಶಾಲವಾಗಿದೆ ಅಂತಕ್ಕಂಥ ತತ್ವವನ್ನು ತಿಳಿಸೋಕೆ ಅಷ್ಟನ್ನು ಹೇಳ್ತಾ ಇರೋದು. ತುಂಬ ಜನ ಸದ್ಗುರುಗಳು, ಜಗದ್ಗುರುಗಳು, ಆ ಗುರುಗಳು, ಈ ಗುರುಗಳು ಅಂದ್ಕೊಂಡು ಪುಸ್ತಕಗಳನ್ನು ಬರೆದು ಕಾಪಿರೈಟ್ ಮಾಡ್ಕೊತಾರೆ. ಇದು ಅವರು ಹಿಂದೂ ಧರ್ಮನ ಫಾಲೋ ಮಾಡ್ತಾ ಇಲ್ಲ, ಭಾವನೆಗಳನ್ನು ಉಪಯೋಗಿಸ್ಕೊಂಡು ವ್ಯಾಪಾರ ಮಾಡ್ತಾರೆ ಅಷ್ಟೇ. ಇದಕ್ಕೊಂದು ದೃಷ್ಟಾಂತ ಹೇಳ್ತೀನಿ, ಎಷ್ಟು ಸೊಗಸಾಗಿದೆ ಅಂದರೆ, ಓಶೋ ಅವರು, ರಜನೀಶ್, ಅದು ಬುಕ್ ಶೋ ಇರುತ್ತೆ ರಷ್ಯಾದಲ್ಲಿ, ತುಂಬ ದೊಡ್ಡ ಬುಕ್ ಶೋ. ಅವ್ರು ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ, ರಾಶಿ ಬುಕ್ಸ್ಗಳಿದೆ. ಅಲ್ಲಿ ಬುಕ್ ಶೋ ಇರುತ್ತೆ, ಸೇಲ್ ನಡೀತಾರೆ. ಸೇಲ್ಸ್ ಮಾಡಬೇಕಾದ್ರೆ ಕೆಲವರು ಒಂದು 2 ಪುಸ್ತಕ ತಗೋತಾರೆ, ಆದರೆ ಅವ್ರು ತುಂಬ ಒಳ್ಳೊಳ್ಳೆ ಪುಸ್ತಕಗಳಿದೆ, ಎಲ್ಲ ತೊಗೊಳಕ್ಕೆ ಆಗ್ತಾ ಇಲ್ಲ, ಒಂದು 2-3 ತೊಗೊಳೋದು, ಒಂದು 2 ಕದಿಯೋದು, ಹೀಗೆ ಮಾಡ್ತಿರ್ತಾರೆ. ಸೊ ಅಲ್ಲಿಂದ ಫೋನ್ ಮಾಡ್ತಾರೆ ರಜನೀಶ್ ಅವ್ರಿಗೆ, ಗುರುಗಳೇ ಈ ರೀತಿ ಆಗ್ತಾ ಇದೆ, 2-3 ಪುಸ್ತಕ ತಗೋತಾರೆ, ಇನ್ನು 2-3 ಕದ್ಬಿಡ್ತಾರೆ, ಏನು ಮಾಡೋದು ಅಂತ. ಅದಕ್ಕೆ ಓಶೋ ಅವ್ರು ಹೇಳ್ತಾರೆ, ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ, ಅದು ರಿಯಲ್ ಸ್ಪಿರಿಚುಯಾಲಿಟಿ. ಒಂದು ಕೆಲಸ ಮಾಡಿ, ಕದೀತಾ ಇರ್ಬೇಕಾದ್ರೆ ನೀವು ಅವ್ರ ಕಡೆ ನೋಡಬೇಡಿ, ಸುಮ್ಮನೆ ಗಮನಿಸಿ ಅಷ್ಟನ್ನೇ, ಕದ್ಕೊಂಡು ಅವ್ರು ಹೋಗ್ಬೇಕಾದ್ರೆ ಅವರಿಂದ ಸ್ವಲ್ಪ ದೂರ ಹೋಗ್ಬಿಟ್ಟು ಯಾರಿಗೂ ಕಾಣದಂಗೆ, ಅವ್ರು ಅವಮಾನ ಆಗಬಾರ್ದು, ಯಾರಿಗೂ ಕಾಣದಾಗಿ ಅವ್ರಿಗೆ ಹೇಳಿ, ನೀವು 3 ಪುಸ್ತಕಗಳನ್ನು ಕದ್ದಿದ್ದೀರಿ, ಅದನ್ನು ಓದ್ಬಿಟ್ಟು ಬೇರೆಯವ್ರಿಗೆ ಕೊಡಿ, ಆಗ ನೀವು ಕದ್ದಿರೋ ಪಾಪ ಹೋಗುತ್ತೆ ಅಂತ. ಜ್ಞಾನ ಪ್ರಸಾರವಾಗಲಿ. ಅವ್ರು ಕದೀತಾ ಇದ್ರೆ ನೀವು ಕಾಣದಂಗಿರಿ, ಅವ್ರು ನೋವಾಗತ್ತೆ ಪಾಪ. ಅವ್ರು ಜ್ಞಾನವನ್ನೇ ಕದೀತಿದ್ದಾರೆ. ಜ್ಞಾನವನ್ನು ಯಾರು ಕದೀತಿರೋ ಅವ್ರು ಪ್ರೋತ್ಸಾಹ ಕೊಡು. ಪಾಪ ಅವನ ಪರಿಸ್ಥಿತಿ ಹೇಗಿದೆಯೋ ಬದುಕೊಳ್ಳಿ. ಅವನು ಹೊರಗಡೆ ಹೋಗಿ ಅದ್ರ ತತ್ವ ಏನಿರಬೇಕು ಅಂದರೆ, ಆ ಪುಸ್ತಕಗಳನ್ನು ಓದಿ ಬೇರೆಯವರು ಕೊಡಲಿ ಅಂತ ಓಶೋ ಕಳಿಸ್ತಾರೆ.
ದಟ್ ಈಸ್ ಸ್ಪೆಷಾಲಿಟಿ. ಆಧ್ಯಾತ್ಮಿಕ ಚಿಂತನೆಗಳಲ್ಲಿ, ತತ್ವಗಳಲ್ಲಿ ಯಾವುದೇ ಕಾಪಿರೈಟ್ ಬರಲ್ಲ. ಆದರೆ ಕೆಲವರು ಮಾಡ್ತಾರೆ, ಇದು ವಿಪರ್ಯಾಸ, ಇದು ಅವರು ಹಿಂದೂ ಧರ್ಮೀಯರಲ್ಲ, ಭಾವನೆಗಳ ಮೇಲೆ ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಿಗಳಷ್ಟೇ, ಯಾರನ್ನು ಹೇಳೋಕ್ಕೋಗಲ್ಲ. ನಾವು ಈ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ತತ್ವಗಳನ್ನು ಅನುಸರಿಸಿದಾಗ ನಮ್ಮ ಸಮಾಜ ಹೇಗಿತ್ತು, ಜನರು ಹೇಗಿತ್ತು ಅನ್ನೋದ್ರ ಬಗ್ಗೆ ವಿವರವಾಗಿ ವಿದೇಶಿಗರು ಸ್ಟಡಿ ಮಾಡಿ ಹೇಳಿದ್ದಾರೆ. ಒಂದನ್ನು ಹೇಳ್ತೀನಿ, ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತಾ ಹೋಗ್ತೀನಿ. ಇಂಡಿಯಾ ದೇಶದ ಜನರು ಬಹು ನ್ಯಾಯ ಪಕ್ಷಪಾತಿಗಳು. ಈ ದೇಶದವರ ನಿಷ್ಪಕ್ಷವಾದ ನ್ಯಾಯ ವಿವರಣೆ, ರಾಜಭಕ್ತಿ, ಸಾವಿನ ಬಗ್ಗೆ ನಿರ್ಭೀತಿ, ಈ ಗುಣಗಳು ಮೆಚ್ಚತಕ್ಕಂಥವು. ಟೇಸಿಯಾಸ್ ಎಳೆಯೋರು ಒಬ್ಬೊಬ್ಬರು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ನಮ್ಮ ದೇಶದವರು ಹೇಗಿದ್ದು ಅಂದರೆ ಸಾವಿಗೆ ಹೆದರ್ತಿರಲಿಲ್ಲ, ಸಾವನ್ನ ಸತ್ಯವಾಗಿ ಸ್ವೀಕಾರ ಮಾಡ್ತಾ ಇದ್ರು. ನ್ಯಾಯ ಪಕ್ಷಪಾತಿಗಳು, ನ್ಯಾಯ ಪರ್ಫೆಕ್ಟಾಗಿ ಮಾಡ್ತಾ ಇದ್ರು. ಫೇವರಿಸಮ್ ಇರಲಿಲ್ಲ, ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಇರಲಿಲ್ಲ, ನಿಷ್ಪಕ್ಷವಾದ ನ್ಯಾಯಗಳನ್ನು ಮಾಡ್ತಾ ಇದ್ರು. ರಾಜಭಕ್ತಿ ಇತ್ತು, ರಾಜರುಗಳನ್ನು ದೇವ್ರ ಥರ ನೋಡ್ತಾ ಇದ್ರು. ರಾಜರುಗಳಲ್ಲಿ ಸ್ವಾರ್ಥ ಇರಲಿಲ್ಲ. ಆದರೆ ಈಗಿನ ರಾಜರುಗಳು ಹೇಗಿದ್ದಾರೆ? ಹಿಂದೆ ಸನಾತನ ಧರ್ಮದ ತತ್ವಗಳನ್ನು ಪರಿಪಾಲನೆ ಮಾಡ್ತಾ ಇರೋದ್ರಿಂದ ಜನರಲ್ಲಿ ಈ ಶ್ರೇಷ್ಠತೆ ಇತ್ತು ಅನ್ನೋದನ್ನ ಸ್ಟಡಿ ಮಾಡಿ ಹೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ಸನಾತನ ಧರ್ಮದ ಶ್ರೇಷ್ಠತೆ ನೋಡಿ. ಒಕ್ಕಲಿಗರು ಪವಿತ್ರರು. ಒಕ್ಕಲಿಗರು ಅಂದ್ರೆ ಯಾರು? ವ್ಯವಸಾಯ ಮಾಡುವವರು ಪವಿತ್ರರು, ಪರಿಶುದ್ಧರು. ಇದನ್ನೇ ನಾವು ನೇಗಿಲ ಯೋಗಿ ಅಂತ ಕರಿತಾ ಇದ್ದೀವಿ. ಪರಿಶುದ್ಧರು ಈ ವರ್ಗಕ್ಕೆ ಸೇರಿದ ಜನರೆಂದು ಭಾವಿಸಿ ಯುದ್ಧ ಕಾಲದಲ್ಲಿಯೂ ರೈತರಿಗೆ ತಂಟೆಗೆ ಯಾರೂ ಹೋಗುತ್ತಿರಲಿಲ್ಲ. ದೇಶದಲ್ಲಿ ಯುದ್ಧ ನಡೀತಾ ಇದ್ರು ಕೂಡ ರೈತರ ತಂಟೆಗೆ ಯಾರೂ ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ರೈತರನ್ನ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು. ಅವರನ್ನು ಪರಿಶುದ್ಧರು, ಪವಿತ್ರರು ಎಂದು ಭಾವಿಸಿ ಯುದ್ಧ ನಡೀತಿದ್ರು ಕೂಡ ಅವ್ರಿಗೆ ತೊಂದರೆ ಕೊಡ್ತಿರ್ಲಿಲ್ಲ. ಅವರು ಸುರಕ್ಷಿತರಾಗಿರುತ್ತಾರೆ. ರೈತರು ಯಾವಾಗಲೂ ಸುರಕ್ಷಿತರಾಗಿರ್ತಾರೆ. ಅವರ ಬೆಳೆಯು ಸುರಕ್ಷಿತವಾಗಿರುತ್ತದೆ. ಇಂಡಿಯಾ ದೇಶದ ಜನರ ಅವಶ್ಯಕತೆಗಳು ಅಷ್ಟು ಹೆಚ್ಚಾಗಿರಲಿಲ್ಲ. ಎಲ್ಲರೂ ಸಮೃದ್ಧಿಯಾಗಿ ಸಿಗುವುದರಿಂದ ಜನರು ತಿಂದು ತೇಗಿ ಸುಖವಾಗಿದ್ದಾರೆ. ಅಭಿಮಾನದ ವರ್ತನೆ ಇವರ ವಿಶೇಷ ಗುಣ. ಜನರು ಬಹಳ ಶಿಸ್ತಿನಿಂದ ನಡೆದುಕೊಳ್ಳುತ್ತಾರೆ. ಕಳ್ಳತನವು ಬಹು ಅಪರೂಪ. ಮನೆ ಮಠಗಳಿಗೆ ಕಾವಲಿರುವುದಿಲ್ಲ. ಲಿಖಿತವಾದ ಕಾನೂನು ಕಟ್ಟಳೆಗಳಿಲ್ಲ. ಜನರು ನ್ಯಾಯಸ್ಥಾನಗಳಿಗೆ ಹೋಗುವುದೇ ಅಪರೂಪ. ಜನರು ಕರಾರು ಕಟ್ಟಳೆಗಳಿಗೆ ಮೊಹರು ಸಾಕ್ಷಿಗಳು ಇರುವುದಿಲ್ಲ. ವ್ಯವಹಾರವೆಲ್ಲ ಪರಸ್ಪರ ನಂಬಿಕೆಯ ಮೇಲೆಯೇ ನಡೆಯುತ್ತದೆ. ಸತ್ಯ ಮತ್ತು ಶೀಲಕ್ಕೆ ಹಿರಿಯ ಸ್ಥಾನವಿದೆ. ಸ್ತ್ರೀಯರು ಸಾಮಾನ್ಯವಾಗಿ ತಮ್ಮ ಶೀಲವನ್ನು ಹಾಳು ಮಾಡಿಕೊಳ್ಳುವುದಿಲ್ಲ. ಗುಲಾಮರಾಗಿ ಇಲ್ಲದಿರುವುದು ಇಂಡಿಯಾ ದೇಶದ ಒಂದು ವಿಶೇಷ. ಇದು ಹೇಳಿರೋರು ಯಾರು? ಮೆಗಾಸ್ತನೀಸ್. ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಪವಿತ್ರತೆ ಎಷ್ಟಿತ್ತು, ಹೇಗಿದ್ರು ಅಂತ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ರೈತರು ಸಮೃದ್ಧಿಯಾಗಿ ಹೇಗೆ ಬದುಕ್ತಾ ಇದ್ರು, ಅವ್ರಿಗೆ ಹೇಗೆ ರಕ್ಷಣೆ ಇತ್ತು. ಕೋರ್ಟ್ಗೆ ಜನ ಹೋಗ್ತಿರಲಿಲ್ಲ. ಈ ಕೋರ್ಟಲ್ಲಿ ಎಷ್ಟು ತುಂಬಿದೆ, ಎಷ್ಟೊಂದು ಕೋರ್ಟ್ಗಳಿದೆ. ಒಂದು ಕೇಸ್ ಕ್ಲಿಯರ್ ಆಗಬೇಕು ಅಂದ್ರೆ 10 ವರ್ಷ 15 ವರ್ಷ ಬೇಕು. ಸಿವಿಲ್ ಡಿಸ್ಪ್ಯೂಟ್ಗೆ 20 ವರ್ಷ ಬೇಕು. ಅಂದರೆ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಹಾಳು ಮಾಡಿರೋರು ಯಾರು? ನಮ್ಮ ರಾಜಕೀಯ ವ್ಯವಸ್ಥೆ, ಅನ್ಯ ಧರ್ಮಗಳ ಆಕ್ರಮಣ.
ರೈತರುಗಳು ಎಷ್ಟೊಂದು ಶ್ರೇಷ್ಠವಾಗಿದ್ರು, ಈಗ ನೇಗಿಲ ಯೋಗಿ ಅಂತ ಕರೀತಾ ಇದ್ವಿ. ಈಗ ನೇಗಿಲ ಯೋಗಿ ಆಗಿಲ್ಲ, ನೇಗಿಲ ವ್ಯಾಪಾರಿ ಆಗಿದ್ದಾನೆ. ಈಗಿನ ವ್ಯವಸ್ಥೆ ಆಗಿದೆ. ಸೊ ನಮ್ಮ ಧರ್ಮದ ಶ್ರೇಷ್ಠತೆಯ ಬಗ್ಗೆ ನಾನು ನಿಮಗೆ ರೆಕಾರ್ಡ್ ಇರೋದನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಸುಮ್ಮನೆ ಯಾರೋ ಹೊಗಳ್ತಾ ಇರೋದಲ್ಲ, ನನ್ನ ಧರ್ಮ ಶ್ರೇಷ್ಠ ಅಂತಲ್ಲ. ಇಂಡಿಯಾ ದೇಶದಲ್ಲಿ ಆ ರೀತಿ ಜನರು ಇದ್ರು, ಈಗೂ ಸ್ವಲ್ಪ ಜನ ಇದ್ದಾರೆ. ಸೊ ಧರ್ಮ ರಕ್ಷಣೆ ಏನು, ಮೂಲ ತತ್ವವೇನು ಅನ್ನೋದನ್ನು ಈಗಿನ ಜನರು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಧರ್ಮದ ತತ್ವ ಏನು, ಎಲ್ಲರೂ ಸುಖವಾಗಿರಬೇಕು, ಚೆನ್ನಾಗಿರಬೇಕು, ನ್ಯಾಯವಾದಿಗಳಾಗಿರ್ಬೇಕು, ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವ ಇರಬೇಕು. ಆದರೆ ಈಗ ಧರ್ಮ ಘರ್ಷಣೆಗಳು ನಡೀತಾ ಇದೆ. ನನ್ನ ಧರ್ಮ ಬೇರೆ, ನಿನ್ನ ಧರ್ಮ ಬೇರೆ, ಹಾಗೆ ಹೀಗೆ ಅಂತ. ಯಾವಾಗ ಘರ್ಷಣೆಗಳು ಬಂದು ಮೂಲ ತತ್ವ ಹಾಳಾಯಿತು, ಮನುಷ್ಯ ಮುರುಗನಾದ, ಸುಮ್ಮನೆ ಧರ್ಮದ ಹೆಸರಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ, ಅಶಾಂತಿನ ಸೃಷ್ಟಿ ಮಾಡ್ತಾ ಇದ್ದಾನೆ. ಯಾವುದೇ ಧರ್ಮ ಆಗಲಿ, ಇಂಥ ಪರ್ಟಿಕ್ಯುಲರ್ ಧರ್ಮ ಅಂತ ಹೇಳೋದಲ್ಲ, ಎಲ್ಲ ಧರ್ಮದ ಮೂಲ ಉದ್ದೇಶ ಈ ಶ್ರೇಷ್ಠತೆ ವ್ಯಕ್ತಿಗಳು ಪಡೆಯಬೇಕು. ಇದು ನಮ್ಮ ಸನಾತನ ಧರ್ಮ. ಸಾಕ್ಷಿಗಳೇ ಇರ್ತಿರ್ಲಿಲ್ಲಂತೆ, ನ್ಯಾಯ ಅವರವರೇ ಸಿಂಪಲಾಗಿ ಮಾಡಿಕೊಂಡು ಬಗೆಹರಿಸ್ಕೊಳ್ತಾ ಇದ್ರು, ಸಣ್ಣ ಪುಟ್ಟ. ಆದರೆ ಇದನ್ನು ಸ್ಟಡಿ ಮಾಡಿ ಹೇಳಿರೋದು, ನೀವು ಅರ್ಥ ಮಾಡ್ಕೊಳ್ಳಿ. ಇದೊಂದು ಅದ್ಭುತವಾದ ಸನಾತನ ಧರ್ಮವನ್ನು ನಾಶ ಮಾಡ್ತಾ ಇರೋದು ನಾನು ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ ಅನ್ನತಕ್ಕಂಥ ಅಜ್ಞಾನ ಅಷ್ಟೇ, ಬಿಟ್ಟು ಬೇರೆ ಏನಲ್ಲ. ಸೊ ಮುಂದಿನೊಂದಿದೆ ಹೇಳ್ತೀನಿ. ನಗರವಾಸಿಗಳು ನಿಷ್ಠೆಯಿಂದ ತಮ್ಮ ಕರ್ಮ ಕರ್ತವ್ಯಗಳನ್ನು ಆಚರಿಸುತ್ತಾರೆ. ವ್ಯವಸ್ಥೆಯಾದ ಆಡಳಿತದಿಂದ ಕ್ಷಾಮ ಢಾಮರಗಳು ಬಂದಿಲ್ಲ, ದಂಗೆ ದರೋಡೆಗಳು ಆಗಿಲ್ಲ. ಪಾಹ್ಯಾನ್ ಅಂತ ವಿದೇಶಿಗೆ ಹೇಳಿರ್ತಕ್ಕಂಥದ್ದು ನೋಡಿ. ನಗರವಾಸಿಗಳು ನಿಷ್ಠೆಯಿಂದ, ಎಲ್ಲಪ್ಪ ನಿಷ್ಠೆ ಇದೆ ಇಲ್ಲಿ, ಒಬ್ಬನ ಕಂಡ್ರೆ ಸಾಕು ಅವನ್ನ ಹಾಳು ಮಾಡಬೇಕು ಅಂತ ಕಾಯ್ತಿರ್ತಾರೆ, ದೋಚ್ಕೋಬೇಕು ಅಂತ ನೋಡ್ತಾ ಇರ್ತಾರೆ. ಕೆಲವರು ಎಷ್ಟೊಂದು ಸಿಲ್ಲಿಯಾಗಿದೆ ಅಂದರೆ, ಒಂದು ಸೈಟ್ನ 3 ಜನಕ್ಕೆ ಮಾರಿರ್ತಾರೆ. ಅದು ಪ್ರಾಪರ್ ಎವಿಡೆನ್ಸ್ ಇರುತ್ತೆ, 3 ಜನಕ್ಕೆ ಮಾರಿರ್ತಾರೆ. ಅವ್ನು ಇಮ್ಮಿಡಿಯೇಟಾಗಿ ಅವನು ಜೈಲಿಗೆ ಹಾಕ್ಬೇಕು, ಬರೀ ಅದಕ್ಕೆ 6 ತಿಂಗಳು ಸಾಕು, ರೆಕಾರ್ಡ್ಸ್ ಅಲ್ಲೇ ಸಿಗುತ್ತೆ. ಇಲ್ಲ, ಕೋರ್ಟ್ಗೆ ಅಲಿತಾ ಇರ್ತಾರೆ. ಒಂದು ಸೈಟ್ನ 3 ಜನಕ್ಕೆ ಮಾರೋದು, ಒಂದು ಮನೆನ ಇಬ್ರಿಗೆ ಮಾರೋದು. ಹೀಗೆ ನಗರ ಮೋಸಗಳು, ಅಡಲ್ಟ್ರೇಷನ್, ನಗರವಾಸಿಗಳಲ್ಲಿ ಈ ಇದೆಲ್ಲ ಒಳ್ಳೆಯ ಗುಣಗಳು ಯಾಕೆ ನಾಶ ಆದವು ಅಂದರೆ, ಬೇರೆಯವರೆಲ್ಲ ಬಂದು ಧರ್ಮವನ್ನು ಮರೆತು ಸ್ವಾರ್ಥಿಯಾಗಿ ಬದುಕಬೇಕು ಅಂತ ಚಿಂತನೆ ಮಾಡಿದಾಗ ಈ ರೀತಿ ಆಯಿತು. ನಮಸ್ಕಾರ.